ಕನ್ನಡದಲ್ಲಿ ಅತಿ ದೊಡ್ಡ ಶೋ ಅಂತಂದರೆ ಅದು ಬಿಗ್ ಬಾಸ್ ಶೋ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಸೀಸನ್ 13 ಇನ್ನೇನು ಪ್ರಾರಂಭವಾಗ್ತದಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಆಘಾತ ಉಂಟಾಗಿರೋಂಥದ್ದು, ಮತ್ತೊಂದು ಶಾಕ್ ಎದುರಾಗಿರೋಂಥದ್ದು. ಅದೇನಪ್ಪ ಅಂತಂದರೆ ಕನ್ನಡದಲ್ಲಿ ಖ್ಯಾತ ಬಿಗ್ ಬಾಸ್ನಲ್ಲಿ ಕಲವೃದಿಯಾಗಿ ಕಾಣಿಸ್ಕೊಂಡಿದ್ದಂಥ ನಟಿಯೊಬ್ಬರು ಇದೀಗ ಕೊನೆ ಸೆಳೆದಿರೋಂಥದ್ದು. ಅದು ಕೂಡ ದುರಂತ ಅಂತ್ಯವನ್ನು ಕಂಡಿರೋಂಥದ್ದು. ನರಳಿನಲ್ಲಿ ಕೊನೆ ಸೆಳೆದಿದ್ದಾರೆ. ಹಾಗಾದರೆ ಯಾರು ಈ ನಟಿ, ಏನಾಗಿತ್ತು, ಈ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಏನು ಕನ್ನಡ ಸಿನಿಮಾ ರಂಗದಲ್ಲಿ ಅದ್ಭುತವಾದ ಹೆಸರು ಮಾಡಿದಂಥ ಅಪರ್ಣ ಅವರು ನಿಮಗೆಲ್ಲ ಗೊತ್ತೇ ಇರುವಂಥದ್ದೇ. ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರವನ್ನು ಮಾಡೋದ್ರ ಮೂಲಕ ಒಳ್ಳೆಯ ಹೆಸರು ಮಾಡಿದಂಥ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ. ನಾವು ಮಾಹಿತಿ ಬರ್ತಾರಂಥದ್ದು. ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆಯಿಂದ ಸತತವಾಗಿ ಅವರು ಬಳಲ್ತಿದ್ರು. ಸುಮಾರು ತಿಂಗಳುಗಳಿಂದಲೇ ಅವರು ಬಳಲ್ತಿದ್ರು. ಸದ್ಯ ಚಿಕಿತ್ಸೆ ಈಗ ಕೊನೆಗೂ ಕೂಡ ಫಲಕಾರಿಯಾಗಿದೆ. ಮಧ್ಯರಾತ್ರಿ 2:30 ಸುಮಾರಿನಲ್ಲಿ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಇನ್ನು ಬಿಗ್ ಬಾಸ್ ಸೀಸನ್ 3ರಲ್ಲಿ ಸತತವಾಗಿ 80 ದಿನಗಳ ಕಾಲ ಅವರು ಹೋರಾಟವನ್ನು ಕೂಡ ಮಾಡಿದರು. ಇನ್ನು ಅಲ್ಲೂ ಕೂಡ ಬಿಗ್ ಬಾಸ್ನಲ್ಲಿ ಒಳ್ಳೆ ರನ್ನರ್ ಅಪ್ ಆಗಿ ಕೂಡ ಹೊರಬಂದಿದ್ದರು. ಇಂಥ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಮತ್ತು ಮುಕ್ತ, ಮನ್ವಂತರ ಈ ಒಳ್ಳೊಳ್ಳೆ ಸೀರಿಯಲ್ಗಳು ಮಾಡಿದಂಥ ಇವರು ಸದ್ಯ ಇವರ ಸಾವಿನ ಸುದ್ದಿ ಕೇಳಿ ಸೃಜನ್ ಲೋಕೇಶ್, ಸುದೀಪ್ ಅವರೆಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಹಾಗೆ ಅವರ ಆತ್ಮಕ್ಕೆ